ವಿಡಿಯೋ ಮಾಡೋದು ತುಂಬಾ ಕಷ್ಟ ಗುರು ಇನ್ಮೇಲೆ. ಯಾಕಪ್ಪ ಅಂತ ಕೇಳಿದ್ರೆ ಯಾರೇ ಕ್ಯಾಮ್ರಾ ತಗೊಂಡು ಮುಂದೆ ಹೋದ್ರು ಇನ್ನು ಮಕ ಮುಚ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಕೊನೆಗೂ ನಮ್ ಕೇದಾರ್ ಶೇವಿಂಗ್ ಮಾಡಿಸ್ಕೊಂಡು ಕಾಲೇಜಿಗೆ ಟಿಪ್ ಟಾಪ್ ಆಗಿ ಬಂದ್ಬಿಟ್ಟವನೆ. ಯಾವ ಹುಡುಗಿ ಹೇಳಿದ್ಲೋ ಏನೋ ಇಲ್ಲ ಹೋಗಿವೆಲ್ಲ ಯಾಕ್ರಿ ಹಂಗಾರೆ ಐರೋ ಬರೋ ಹುಡುಗಿಯರೆಲ್ಲ ನಿನ್ನೆ ನೋಡ್ತಾರಲ್ಲಪ್ಪ. ಅಯ್ಯೋ ಅಣ್ಣ ಇದ್ರೆ ನಾವೆಲ್ಲಿ ಬೆಳಿತೀವಿ? ಈ ನನ್ನ ಮಗನೇ ಫಾಲೋ ಮಾಡ್ತಾ ಇಲ್ಲ. ಇಂಥ ನನ್ನ ಮಕ್ಳಿದ್ರೆ ಏನಪ್ಪ ಜೀವನ ನಮ್ಮ ಕತೆ. ಬ್ಲಾಗ್ ಬೇರೆ ಮಾಡ್ತೀವಿ. ಇಂಥ ನನ್ನ ಮಕ್ಳು ಇದ್ಬಿಟ್ರೆ ಅಲ್ಲೇ ಹೋಗೋ ಅಲ್ಲೆಲ್ಲ ಸತ್ತೋಗಿ ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಆಮೇಲೆ ನಮ್ ಕೇದಾರ್ ಒಂದು ಚಾಕ್ಲೇಟ್ ಕೊಟ್ಟ, ಅದನ್ನು ಈ ಬೋಳಿ ಮಗ ಕಿತ್ಕೊಂಡು ಅದೇ ತಿಂದ್ಬಿಡೋದ. ಕೊಡು ಅಂತ ಕೇಳಿದಕ್ಕೆ ಚಿಕ್ಕ ಮಕ್ಳ ತರ ಕಡ್ದ್ಬಿಟ್ಟು 2 ಹೋಳು ಮಾಡ್ಬಿಟ್ಟು ನನ್ಗೊಂದು ಅವನಿಗೊಂದು. ಖತಮ್. ನನ್ ಫ್ರೆಂಡ್ ಸಿಕ್ತಾರಲ್ಲ ಕತ್ತು ಮುರಿತವನೆ ತಿಕ್ಕಲ್ ನನ್ ಮಗ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ ಮಕ್ಳು ಅದಂಗಿರ್ಲಿ. ಇಲ್ಲಿ ನೋಡ್ರಿ, ಐಶ್ವರ್ಯ ರಾಜೇಶ್ ಅಮರ ಪ್ರೇಮಿಗಳು. ನಮ್ ಹುಡುಗರು ಫಸ್ಟ್ ಬೆಂಚ್ ಅಲ್ಲಿ ಕೂರಕ್ ಯಾಕೆ ಹಂಗ್ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಇವ್ನು ಲಾಸ್ಟ್ ಬೆಂಚ್ ಬರೋದಕ್ಕೆ ಏನ್ ಸರ್ಕಸ್ ಮಾಡ್ತಾವ. ಕೊನೆಗೂ ಅಲ್ಲೇ ಕುತ್ಕೊಂಡು ಕ್ಲಾಸ್ ಕೇಳ್ಬೇಕಾದ ಪರಿಸ್ಥಿತಿ ಬಂತು. ನಮ್ ಹುಡುಗರು ನೋಡ್ರಿ ಫಸ್ಟ್ ಇಯರ್ ಅವ್ರಿಗೆಲ್ಲ ಲೈನ್ ಹಾಕೋಣ ಅಂತ ಹೋಗ್ತಾವ್ರೆ ಕಳ್ಳನ್ ಮಕ್ಳು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ನಮ್ ದೇವರು ಒಂದು ಕ್ಲಾಸ್ ತಗೊಂಡ್ರು, ಕ್ಲಾಸ್ ಕೇಳ್ಕೊಂಡು ಆಮೇಲೆ ನಮ್ ಪಿ ಸರ್ನ ಮೀಟ್ ಆಗಿ ವೆಯ್ಟ್ ಚೆಕ್ ಮಾಡ್ಕೊಂಡು ಸೀದಾ ವಾಪಸ್ ಬಂದ್ವಿ. ನಮ್ ಹುಡುಗ ಸ್ಕೂಟಿ ಲಾಕ್ ತೆಗಿಯೋ ಅಂತಂದ್ರೆ ಕಲ್ ತಗೊಂಡ್ ಕೊಡ್ತಾವನೆ. ಆಮೇಲೆ ಇವನ ಹತ್ರ ದುಡ್ಡು ಜಾಸ್ತಿ ಇದ್ವು ಅಂತ ಹೇಳ್ಬಿಟ್ಟು ಪಪ್ಸ್ ಕೊಡ್ಸು ಅಂತ ಕೇಳಿದ್ಕೆ ನಮ್ಮ ಹುಡುಗ ದೇವ್ರಂತ ಅವನು ಪಪ್ಸ್ ಕೊಡ್ಸ್ಬಿಟ್ಟ. ಅದನ್ನ ತಿಂದಾದ್ಮೇಲೆ ಜ್ಯೂಸ್ ಕೊಡ್ಸು ಅಂತ ನಾನು ಕೊಡಿಸ್ಬಿಟ್ಟೆ ಅಷ್ಟೇ. ಬಡವರೆಲ್ಲ ನಮ್ಮನ್ ಕಾಯಿಲಿ ಅಂತ ನಾಯಿ ಸಾಕಿದ್ರೆ ಶ್ರೀಮಂತರು ನಾಯಿ ಕಾಯಕಂತಾನೆ ಒಬ್ರು ಇರ್ತಾರೆ. ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಇಷ್ಟೆಲ್ಲ ಆದ್ಮೇಲೆ ಒಂದು NCC ಪ್ರಿಂಟ್ ಹಾಕ್ಸೋದಿತ್ತು. ಏನಪ್ಪ ಇದು ಅಂತ ಕೇಳಿದ್ರೆ ಎನ್ರೋಲ್ಮೆಂಟ್ ನಡೀತಾ ಇದೆ 2025 ಬ್ಯಾಚ್ ಅಲ್ಲಿ. ನಿಮ್ಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ಸೇರ್ಕೊಳ್ಳಿ ಯೂನಿವರ್ಸಿಟಿ ಕಾಲೇಜಲ್ಲಿ.